ಏನೇ ಸುಮ್ನಿರು, ನೀನು ಅಂತ ಟ್ಯಾಲೆಂಟೆಡ್ ಅಲ್ಲ ಚಿಕನ್ ಬಗ್ಗಿಸ್ಬಿಟ್ಟೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮುದುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ತೋಟದಲ್ಲಿ ನಮ್ಮ ಸ್ವಾತಿಯವರ ಅಜ್ಜಿ ಮನೆಗೆ ಬಂದಿದ್ದೀವಲ್ಲ, ಸೊ ಅವ್ರ ತೋಟಕ್ಕೆ ಬಂದು ಇವಾಗ ನಾವು ಪ್ರಾಪರ್ ಹಳ್ಳಿ ಸ್ಟೈಲ್ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ಯಾರಿಗೋಸ್ಕರ ಅಂದರೆ ಆ ಕಡೆ ತೋರಿಸಿ ಎಲ್ಲ ಎಲ್ಲ ಹೇಳ್ಕೊಟ್ಟಿದ್ದೀನಿ ಗೈಸ್. ಇವ್ರಿಗೆ ಮಾತ್ರ ಅಲ್ಲ, ಮನೇಲಿ ಇವ್ರ ತಂದೆ ತಾಯಿ ಎಲ್ಲ ಇದ್ದಾರೆ, ಮತ್ತು ಅಜ್ಜಿ ಎಲ್ಲರೂ ಇದ್ದಾರೆ. ಸೊ ಎಲ್ರಿಗೂ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಚಿಕನ್, ಸಾರಿ ನಾನು ಹೇಳೋದು ಬೇಡ, ಅವ್ರ ಕೆಲ ಹೇಳಿಸ್ತೀನಿ. ಏನು ಬೇಕು? ಚಿಕನ್ ಬಿರಿಯಾನಿ. ಬಿರಿಯಾನಿ ಮಾಡ್ತಾಯಿದ್ದೀವಿ ಇವತ್ತು. ಸೊ ವಿನೋದ್ ಅವರು ಹೋಗಿದ್ದಾರೆ ಚಿಕನ್ನು ಎಲ್ಲ ಏನೇನು ಬೇಕೆಲ್ಲ ತೊಗೊಂಬರಕ್ಕೆ. ಇವಾಗ ಸ್ವಲ್ಪ ಐಟಮ್ಸ್ ಅವ್ರ ಮನೆಯಿಂದ ತೊಗೊಂಬಂದಿದ್ದೀವಿ. ಹೋಗೋಣವೇ? ಹೋಗೋಣ. ಹಿಂಗೆ ಮಾತಾಡಬೇಕು. ಬನ್ನಿ ಹೋಗೋಣ. ಚಿಕನ್, ಮೊಸರು, ಸ್ಪ್ರೈಟ್ ಎಲ್ಲ ತಂದಿದ್ದಾರೆ ವಿನೋದ್ ಅವರು ಹೋಗಿ. ಇವಾಗ ನೋಡಿ ಇಲ್ಲೆಲ್ಲ ಏನು ಬೆಳೀತಾರೆ ಅಂದರೆ, ಬಾರೋ ಇಲ್ಲಿ, ಇವನು ಹೇಳ್ತಾನೆ ನನ್ನ ಶಿಷ್ಯ. ಏನೇನು ಬೆಳಿತೀರಾ ಹೇಳ? ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸೊಪ್ಪು, ಆಮೇಲೆ ಸೌಂತೆಕಾಯಿ, ಹೀರೆಕಾಯಿ, ಆಮೇಲೆ ಚೆಂಡು ಹೂವು, ಇನ್ನು ಬೆಳಿತೀವಿ. ಇನ್ನು ಬೇಜಾನ್ ಬೆಳಿತಾರೆ. ಆಮೇಲೆ ಅಲ್ಲಿ ನೋಡಿ ಇದು ಬನಾನಾ ಇದೆ. ಎಳ್ನೀರು ಕೆಚ್ಕೊಡ್ಬೇಕು ನನಗೀಗ ನೀನು, ಆಯ್ತಾ? ಸೊ ಗೈಸ್, ಅವರು ಎಲ್ಲ ಕಿತ್ತಿ ಅಲ್ಲಿ ಇವತ್ತು. ನೆನ್ನೆ ಯಾವ ಸೊಪ್ಪು ಕಿತ್ತಿದ್ ನೀವು? ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು. ಇವತ್ತು ಹೌದಾ? ಇವತ್ತು ಅದನ್ನ ಕಿತ್ತಿರೋ ಮೆಂತ್ಯ ಸೊಪ್ಪು ಐತೆ. ಎಷ್ಟು ಕಟ್ಟು ಕೀಳ್ತೀರಾ ಒಂದಿನಕ್ಕೆ? ಒಂದಿನಕ್ಕೆ 1,500 ಕೊತ್ತಂಬರಿ, 1,500 ಸಬ್ಸಿಗೆ. ಹೂವಾ ಗೈಸ್, ಇವರೆಲ್ಲ ಹಾಕೋದು ಪಾಪ ಅವರಿಗೆ, ಅಂದರೆ ಇವರು ರೈತರು ಬೆಳೆದು ಯಾರು ಸಿಟಿಗೆ ತಂದು ಮಾರ್ತಾರಲ್ಲ ಅವ್ರಿಗೆ ಹಾಕೋದೇನೆ 1,500 ರೂಪಾಯಿಗಂತೆ ಒಂದು ಕಟ್ಟು ಕೊತ್ತಂಬರಿ. ನಮಗೆ ಸಿಟಿಲಿ ತಂದು ಕೊಡೋರು ತೊಗೊಳೋದು 10 ರೂಪಾಯಿ 15 ರೂಪಾಯಿ ತೊಗೊತಾರೆ. ಒಂದೊಂದಿನ 1 ರೂಪಾಯಿಗೆ 3 ಕೊಟ್ಬಿಡ್ತೀವಿ. ಅಮ್ಮ ಆಯಿತು, ಲಾಭ ಇಟ್ಕೊಳ್ದೆ ಯಾರು ಏನೂ ಮಾಡೋದಿಲ್ಲ. ಹಂಗಂತೂ ಇಷ್ಟು ನಂಗೆ ಕೇಳಿ ಫುಲ್ ಶಾಕ್ ಆಗೋಯ್ತು. ಬರೀ 1,500 ರೂಪಾಯಿ ಕಟ್ಟು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಬೆಳೆದಿರೋದು. ಇಲ್ಲಿ ನೋಡಿ, ಯಾವ ಸೊಪ್ಪಿದು? ಕೊತ್ತಂಬರಿ ಸೊಪ್ಪು. ಇದು ಪಕ್ಕ ಇರೋದು ಮೆಂತ್ಯ ಸೊಪ್ಪು, ಅದು ಕೊತ್ತಂಬರಿ. ಅಲ್ಲಿ ಕೆಳಗಡೆ ಕಾಣ್ತಾ ಐತಲ್ಲ, ಸಬ್ಸಿಗೆ. ಇತ್ತೋಯ್ತದ ನೋಡಿ. ಈಗ ನಾವು ಪುದೀನವನ್ನು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುದೀನ, ಹಸಿಮೆಣ್ಸಿನ್ಕಾಯಿ ನೋಡಿ ಇಲ್ಲೇ ಕಿತ್ತಿರೋದು, ಅಲ್ಲೇ ಇದೆ ಗಿಡಗಳೆಲ್ಲ, ಎಲ್ಲ ಇದೆ. ಕೊತ್ತಂಬರಿ ಅಲ್ಲಿ ತಂದಿರೋದು. ನಿಶಾಂತ್ ಕೊತ್ತಂಬರಿ ಬಿಡಿಸು. ಅಷ್ಟೇ ಗೈಸ್, ಇವಾಗ ಪ್ರಾರಂಭ ಮಾಡಬೇಕು. ಅದಕ್ಕೂ ಮುಂಚೆ ಎಳ್ನೀರು ಕೆಚ್ಕೊಡ್ತಾ ಇದ್ದಾನೆ ನಮ್ಮ ಮೈದ. ಆಮೇಲೆ ಸಿಗ್ತೀವಿ. ಐತೆ ಇನ್ನು ಬರಬೇಕು, ಆಯ್ತಾ? ಗಾಳಿಗೆ ಆರಿಸ್ಬಿಟ್ಟಿಯಾ? 10 ರೂಪಾಯಿಗಲ್ಲ, 50 ರೂಪಾಯಿಯೂ ಅಲ್ಲ, 60 ರೂಪಾಯಿ ಎಳ್ನೀರು ನೋಡಿ. ನಾವಿಲ್ಲಿ ಫ್ರೀಯಾಗಿ ಕುಡಿತಾ ಇದ್ದೀವಿ. ಬರಲೇ, ನಮ್ಮ ಹುಡುಗ ಭಾರಿ ಕೆಲಸ ಮಾಡ್ತಾವನೆ ಅಂತ ಹೇಳೋಕ್ಕಾಗಲ್ಲ ಗೈಸ್. ಏನೂ ಮಾಡಲ್ಲ ಇವನು, ಸುಮ್ಮನೆ ಮಾತಾಡ್ತಾನೆ. ನನ್ನ ಫೋನ್ ಹಾಕ ಕೊಡಿ, ಮಡಗಿರ್ತೀನಿ ನಾನು, ಮಡಿಕೋತೀನಿ ನಾನೇ, ಕೊಡಿಯಕ್ಕ ನಿಮ್ಮ ಫೋನ್ ಅಂತವನೆ. ಹಿಂಗೆ 2 ಮಾಡ್ಬೇಕು ತಾನೆ ಇದನ್ನ, ಅಷ್ಟು ಉದ್ದ ಮಡಗ್ತೀಯ ಈಗ ಒಳಕ್ಕೆ. ಈಗ ಅನ್ಕೋತಾ ಇರ್ತಾನೆ ಮನಸ್ಸಲ್ಲಿ, ನೀವು ಇವತ್ತು ಬಂದ್ಬಿಟ್ಟು ಸಿಟಿಯಿಂದ ಇಷ್ಟು ಆಡ್ತಾವ್ರಲ್ಲ ಇವರು, ನಾವು ಇಲ್ಲೇ ಎಲ್ಲ ಮಾಡಿ ಇಷ್ಟು ತಲೆ ತಿಂತದಲ್ಲ ಇವಕ್ಕ ಅಂತ. ಸೊ ಈ ಥರ ಎಲ್ಲ ಮಣ್ಣು ಬೆಳೆದಿದ್ದೀವಿ, ಯಾಕಂದರೆ ಅದು ಕಪ್ಪಾಗಬಾರ್ದು ಅಂತ ಅಂದ್ಬಿಟ್ಟು. ಎಸ್, ಕೊಂಟಿಡ್ಬೇಕಿತ್ತು ಕಣ, ದಪ್ಪದೊಂದ ಕೊಂಟು ಇಕ್ಬಿಟ್ಟು. ಇಲ್ಲೋಡು, ಇಲ್ಲಾಂದ್ರೆ ಹೊಗೆ ಬರ್ತದೆ. ಇರು ಅದೆಲ್ಲ ಪುರ್ರ ಅಂದೋಯ್ತದೆ. ನೀನು ಕೆಳಕ್ಕೆ ಮಡಗ್ತಾರ ಅದನ್ನ. ಮಾಂಸ ರೆಡಿ ಆಗಿದೆ. ಬೆಂಕಿ
ಆದ್ರೂ ವಿನೋದ ಒಂದು ಕಡೆಗೆ ಹೋಯ್ತೈತೆ ಎಣ್ಣೆ, ಈ ಕಡೆಗೆ ಒಂಚೂರು ದೊಡ್ಡದಾಗಿ ಇಡಬೇಕಿತ್ತು. ಫಸ್ಟ್ ಇವಾಗ ಎಣ್ಣೆ ಹಾಕ್ಕೊಂಡಿದ್ವಿ. ಈಗ ಈರುಳ್ಳಿ ನಾರ್ಮಲ್ ಯಾವಾಗಲೂ ರೆಗ್ಯುಲರ್ ಬಿರಿಯಾನಿ ಮಾಡ್ತೀವಲ್ಲ ಅದೇ ಥರ. ಹಾಂ, ಹಿಂಗೆ ಸೌಂಡ್ ಬರಬೇಕು ಎಣ್ಣೆ ಕಾದಿರೋದು. ಒಲೆ ಅಡುಗೆ ಮಾಡೋದೇ ಒಂದು ಚಂದ ಗುರು, ನಿಜವಾಗ್ಲೂ. ಈ ಥರ ಡಿಪ್ ಮಾಡ್ತಿದ್ದೀರಾ? ಏನು ಬೇಕು? ಏನಿಲ್ಲ ಏನಿಲ್ಲ. ನಿಮ್ಮ ಮನೇಲಿ ನಾಯಲ್ಲ ಅದೇ ಭಯ ಬರುತ್ತೆ. ನಿನಗೆ ಕಚ್ಚೋದು ಫಸ್ಟು. ಭಯ ಸಿಡಿತಾವ ಇವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಾ? ಹಾಕೈತೆ. ಮೊಸರು ತಗೋಬಾ. ಎಲ್ಲ ಭಾಳ ಇಷ್ಟ. ಈಗ ರುಬ್ಬದೇ ಮಾಡೋಣ ಅಂದ್ಬಿಟ್ಟು ಮನೆ ಕೊಟ್ಟು ಕಳಿಸಿದ್ವಿ ಎಲ್ಲನೂ ಹಾಕಿ. ಅಂದರೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಕಾಯಿ ಅಷ್ಟೇ, ಅಷ್ಟನ್ನು ಮಾತ್ರ. ಅದು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಕುಲ್ಕು. ಕ್ಯಾಪ್ ಹಾಕು. ಕೊಡಿಲಿ, ನಾನು ಹಾಕ್ತೀನಿ, ಕೊಡು. ತೊಯ್ದಿಡ್ಕೊ, ಹುಷಾರ ಕಡೆ. ಅಷ್ಟೇ ಗೈಸ್, ಹಿಂಗೆ ಕುಲುಕ್ಬಿಟ್ಟು ಅಲ್ಲೋಡಿ ಎಲ್ಲ ಎಳ್ಳೀರು ಕುಡಿತವ್ರೆ. ಅದಕ್ಕೆ ಇವ್ರನ್ನೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ಮನೆಗೆ ಒಂದಿನ ಬನ್ನಿ. ನಾವೀಗ ಪ್ಯಾಟೆ ಹುಡುಗಿ ಹಳ್ಳಿ ಲೈಫು ಮಾಡಿದ್ದೀವಲ್ವಾ, ನೀವೆಲ್ಲ ಹಳ್ಳಿ ಮಂದಿ ಪ್ಯಾಟೆಗೆ ಬಂದರು ಅಂತ ಒಂದು ವಿಡಿಯೋ ಮಾಡೋಣ. ನಮ್ಮ ಮನೆಗೂ ಬರಬೇಕು ಅಂತ ಅಂದರೆ ಇವನಂತವನೇ, ನಿಮ್ಮ ಮನೇಲಿ ನಾಯಿ ಐತೆ ಅಕ್ಕ, ನಾವು ಬರಲ್ಲ ಎದುರ್ಕೋತೀವಿ ಅಂತವನೇ ಶಿಷ್ಯ. ಏನೇ ಸುಮ್ಮನಿರು, ನೀನು ಅಂಥ ಟ್ಯಾಲೆಂಟೆಡ್ ಅಲ್ಲ. ಚಿಕನ್ ಬಗ್ಗಿಸ್ಬಿಟ್ಟೆ. ಮಾಡ್ಕೋ ಬತ್ತಿ ಸ್ಕಿನ್ಲೆಸ್ ಕೊಡ್ಲಿಲ್ಲ ಈ ಸ್ವಾಮಿ ಕೆಚ್ಬಿಟ್ಟು ಫುಲ್ಲ ಹಾಳು ಮಾಡೋದ್ನ. ಯಾವ ಸ್ಕಿನ್ ಔಟು? ಸ್ಕಿನ್ ಔಟ್ ಅಂತ ಅದು. ಸ್ಕಿನ್ ಔಟ್ ಅಂದ್ರೆ ವಿತ್ ಸ್ಕಿನ್ ಅಂತ ಕಂಡಿರ್ತಾನ ಅವನು. ಗೈಸ್, ಈಗೊಂದು ಗಂಡಾಂತರ ಅನಾಹುತ ಆಗೋಗಿದೆ ನಮ್ಮ ನಿತೀಶ್ ಅವರಿಗೆ. ಕಾಲ್ಗೆ ನೋಡಿ ಮುಳ್ಳು ಚುಚ್ಚಿಸ್ಕೊ ಬಂದವನೆ, ಮುಳ್ಳಂದಿ ಮುಳ್ಳು ಚುಚ್ಚಿಸ್ಕೊಂಡ. ಇವಾಗ ಇಲ್ಲಿ ದಮ್ ಕಟ್ಟಿದ್ದೇವೆ, ಇನ್ನು 10 ನಿಮಿಷದಲ್ಲಿ ಆಗುತ್ತದೆ. ನೀವು ಅಷ್ಟರಲ್ಲಿ ಹೋಗಿ ಬ್ಯಾಂಡೇಜ್ ಹಾಕೊ ಬನ್ನಿ ನಿತೀಶ್ ಅವರೇ. ಮಾತೆ ಆಡ್ತಲ್ಲ ಇವಾಗ, ಮಾತೆ ಕಡಿಮೆ ಮಾಡ್ಬಿಟ್ಟ ಚುಚ್ಚೋದ್ಮೇಲೆ. ಅಷ್ಟೇ ಗೈಸ್, ರೀ ಆಮೇಲೆ ಸಿಗ್ತೀವಿ. ಇವಾಗ ಬಿರಿಯಾನಿಯನ್ನು ತೆಗೆಯುವ ಸಮಯ. ಆಹಾ, ತುಪ್ಪ ಇದೆ ಈ ಕಡೆ ನೋಡಿ. ಬಾಳೆ ಎಲೆ ಹಾಕಿ ದಮ್ ಕಟ್ಟಿ ಇಟ್ಟಿದ್ವಿ. ಮಕ್ಕಳೆಲ್ಲ ಹಾಜರಾಗಿದ್ದಾರೆ ಸಾಲಾಗಿ. ಮಿಕ್ಸ್ ಮಾಡ್ಬೇಕು ಅದನ್ನ. ಅದೇನೋ ಕೇಳ್ತದಲ್ಲ ಮತ್ತೆ ಮೇಲೆ ಮಸಾಲೆ ಮಿಕ್ಸ್ ಮಾಡ್ಬೇಕೀಗ. ಸ್ವಲ್ಪ ತಾಳ್ಮೆಯಿಂದ ಇರು ಮನೀಶ್. ಮುಸ್ಕೆಲ್ಲ ಇದ್ರದು. ಆಹಾ, ಗಮ್ಮಂತ ಇದೆ. ನೋಡಲು ಹೇಗಿದೆ ಮಕ್ಕಳೇ? ಚೆನ್ನಾಗಿದೆ ಅನ್ಬೇಕು. ಓಕೆ, ಇವಾಗ ಎಲ್ರಿಗೂ ಬಾಳೆ ಎಲೆಗೆ ಹಾಕೊಟ್ಟು, ಯಾರ್ಯಾರು ಊಟ ಮಾಡಬೇಕು ಅವ್ರು ಬಂದು ಬಾಳೆ ಎಲೆ ತೊಳಿಬೇಕು. ಇಲ್ಲಾಂದರೆ ತೊಳ್ಕೊಡಲ್ವಾ? ಊಟ ಇಲ್ಲ. ಫುಲ್ ಧಮ್ಕಿ ಆಗ್ತಾನೆ ನಮ್ಗೆ ಇವನು ನೋಡಿ. ಮನೀಶ್ ನರಸೀಪುರದಲ್ಲಿ ಓದ್ತಾ ಇರೋದು. ಸಿಕ್ಕಿದ್ರೆ ಹೊಡೆದ್ಬಿಡಿ. ಆದರ್ಶ ಸ್ಕೂಲ್. ಯಪ್ಪ, ಇವನು ಎಲ್ಲ ಚೆಲ್ಬಿಡ್ತಾನೆ ಅಂತಾನೆ ಭಯ ನನಗೆ. ತಣ್ಣಗಿದೆ ಇಲ್ಲಿ. ಇವಾಗೆಲ್ಲ ಸುತ್ತ ಕುತ್ಕೊಂಡು ಊಟ ಮಾಡ್ತೀವಿ. ಬನ್ನಿ ಮಕ್ಕಳೇ. ಸರ್ರು ಫ್ಯಾನ್ ಹಿಡ್ಕೊಂಡು ನಿಂತವ್ರೆ. ಸರ್ಗೆ ತುಂಬ ಶೆಕೆ ತಾಳಲ್ಲ, ಆಗ್ತಾ ಇಲ್ಲ ಅಂತ ಶೆಕೆ. ಬ್ಲಶ್ ಚಾಕ್ಲೇಟ್ ಬಾಯ್. ನೀರು ಮುಳುವರಿ. ಅಯ್ಯೋ ಅಯ್ಯೋ ಹಾಂ, ವಯಸ್ಸಿಗ ಊಟ ಮಾಡ್ತಾ ಇದ್ದೀವಿ. ನಂಗೆ ಸುಡ್ತೈತೆ ಇದು, ಅದಕ್ಕೆ ಅದನ್ನ ಅಡಿಯಲ್ಲಿ ಇಟ್ಕೊಂತ ಹೇಳಿದ್ರು. ಅದರಲ್ಲಿ ಇದಿತ್ತಲ್ಲ. ಓಕೆ, ಹೇಗಿದೆ ಮಕ್ಕಳೇ? ಇನ್ನಿಬ್ರು ಬರಬೇಕು, ಸ್ವಾತಿ ಒಬ್ಳು ಬರಬೇಕು. ಮಕ್ಕಳೇ, ದೊಡ್ಡ ಮಕ್ಕಳೇ. ಚೆನ್ನಾಗಿದೆ ಮಮ್ಮಿ. ಥ್ಯಾಂಕ್ ಯು ಕಂದ. ಚೆನ್ನಾಗಿದೆ ಮಮ್ಮಿ. ಓಕೆ, ನೀವು ನಿಖಿಲ್ ಅವ್ರನ್ನೇ ತೋರಿಸಿಲ್ಲ ಈ ವ್ಲಾಗಲ್ಲಿ. ಬರೀ ಅವರೇ ವಿಡಿಯೋ ಮಾಡ್ತಿದ್ರು, ಇಲ್ಲ ವಿನೋದ್ ವಿಡಿಯೋ ಮಾಡ್ತಾ ಇದ್ದ.
ಸರಿ 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 ಓಕೆ ಥ್ಯಾಂಕ್ ಯು.